ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇದು ಸ್ಯಾಟರ್ಡೆ ಮತ್ತು ಸಂಡೇದು 2 ದಿನದ ಸೇರಿ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ವಿಷಯ ಏನು ಅಂದರೆ, ನಾವು ವೀಕೆಂಡ್ ಸಾಧನ ಅಂತ ಮಾಡ್ತಿದ್ದೀವಿ. ವೀಕೆಂಡ್ ಸಾಧನ ಆ್ಯಂಡ್ ಸೇವಾ ಟ್ರಿಪ್ ಅಂತ. ಔಟ್ಸೈಡ್ ಬೆಂಗಳೂರಲ್ಲಿರೋ ಎಲ್ಲ ವಾಲಂಟಿಯರ್ಸು ಸಹ ಬರ್ತಿದ್ದಾರೆ. ಸೊ ಜೊತೆಗೆ ನಾನು ಹೋಗಿದ್ದೆ. ನಮಗೆ ಇಲ್ಲಿ ಸ್ಟೇ ಏರಿಯಾ ಕೊಟ್ಟಿದ್ದರು ಲೇಡೀಸ್ಗೆ ಸಪ್ರೇಟಾಗಿ. ಸೊ ಅಲ್ಲಿ ಒಂದಷ್ಟು ಗ್ಲಿಮ್ಸಸ್ನ ನಿಮಗೋಸ್ಕರ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಸೊ ಇಲ್ಲಿ ಭಿಕ್ಷಾ ಹಾಲ್ ಹಿಂದೆಗಡೆ ಲೇಡೀಸ್ಗೆ ಸ್ಟೇ ಏರಿಯಾ ಮಾಡಿದರು. ಅಲ್ಲಿ ಎಲ್ಲರೂ ಗಾರ್ಡನಿಂಗ್ ಟೀಮಲ್ಲಿ ಒಂದಷ್ಟು ಕೆಲಸಗಳು ಮಾಡ್ತಿದ್ರು. ಹಾಗೆಯೇ ಒಳಗಡೆ ನಮಗೆ ಮಲ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದರು. ಸೊ ಹೋದ್ವಿ ನಾವು. ಮಾರ್ನಿಂಗ್ 9:30 ಆಗಿತ್ತು ಹೋಗೋಷ್ಟರಲ್ಲಿ. ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸು, ಲಾಕರ್ ಸಿಸ್ಟಮು, ಹಾಗೆಯೇ ಬೆಡ್ಡಿಂಗು, ಕಾಟು ಎಲ್ಲನೂ ಅವರೇ ಕೊಡ್ತಾರೆ. ಸೊ ಹೋಗಿದ್ವಿ ಎಲ್ಲರೂ, ಒಂದಷ್ಟು ಜನ ವಾಲಂಟಿಯರ್ಸು. ನಮ್ಮ ಹಸ್ಬೆಂಡ್ ಜೊತೆ ಕಾರಲ್ಲಿ ಹೋಗಿದ್ವಿ. ಸೊ ನಮ್ಮ ಹಸ್ಬೆಂಡು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದರು. ಸೊ 9:30 ಆಗಿತ್ತು. ಹೋಗಿ ಚೆಕ್ಕಿನ್ ಆಗಿ ಅದಾದಮೇಲೆ ಸ್ವಲ್ಪ ಬ್ರಂಚ್ ಮಾಡಿಕೊಂಡು ಆದಿಯೋಗಿನ ನೋಡೋಣ ಅಂತ ಹೋದೆ ಒಂದು ಸಲ. ಸೊ ಆದಿಯೋಗಿನ ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ಯಾವಾಗಲೂ ಅಷ್ಟೇ ಆದಿಯೋಗಿ ಒಂದೊಂದು ಆ್ಯಂಗಲಿಂದ ಒಂದೊಂದು ಥರ ಕಾಣಿಸುತ್ತೆ ನನಗೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಶುಕ್ರವಾರ ನೈಟೇ ಒಂದಷ್ಟು ಜನ ಸ್ಟೇ ಆಗಿದ್ದರು. ನಾನು ಹತ್ರನೇ ಇದ್ದಿದ್ದರಿಂದ ಮಾರ್ನಿಂಗ್ ಹೋಗಿದ್ದೆ. ಸೊ ಸ್ಯಾಟರ್ಡೆ ನೈಟ್ ಅಲ್ಲೇ ಸ್ಟೇ ಆಗಿ ಸಂಡೇ ಫುಲ್ ಡೇ ಇದ್ದು ಈವ್ನಿಂಗ್ ನಾನು ರಿಟರ್ನ್ ಆದೆ. ಸೊ ನೋಡ್ಬೋದು ನೀವು ಇಲ್ಲಿ ಆದಿಯೋಗಿನ ಎಷ್ಟು ಸಲ ನೋಡಿದ್ರು, ಎಷ್ಟೊತ್ತು ನೋಡಿದ್ರು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಯೋಗೇಶ್ವರ ಲಿಂಗ ಟೆಂಪಲ್ ಇದೆ, ಹಾಗೆಯೇ ನಾಗ ಟೆಂಪಲ್ ಇದೆ, ಹೋಟೆಲ್ಸ್ ಇದ್ದಾವೆ, ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ವಿ. ಹಾಗೆ ವಿತ್ ಸಾಧನ ಆ್ಯಂಡ್ ಸೇವಾ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು. ಸೊ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈಶಾ ಜೊತೆ ನನಗೆ. ಆಫ್ಟರ್ ಇನ್ನರ್ ಇಂಜಿನಿಯರಿಂಗ್ ಆದಮೇಲೆ ನನಗೆ ಒಂದಷ್ಟು ಅನುಭವಗಳಾಯಿತು ನನ್ನ ಜೀವನದಲ್ಲಿ. ಸೊ ಅವೆಲ್ಲನೂ ತುಂಬಾ ಹಿತ ಕೊಡ್ತು ಅಂತಲೇ ಹೇಳ್ಬೋದು. ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಕೊಡ್ತು ಅಂತ ಹೇಳ್ಬೋದು. ಸೊ ಸ್ಯಾಟರ್ಡೆ ಆಗಿದ್ದರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಈವ್ನಿಂಗ್ ಸ್ವಲ್ಪ ಜಾಸ್ತಿನೇ ಆಯಿತು ಕ್ರೌಡು. ನಮಗೆ ಸೇವಾ ಅಲಾಟ್ ಮಾಡಿದರು ಯೋಗೇಶ್ವರ ಟೆಂಪಲಲ್ಲಿ. ಸೊ ಮಧ್ಯಾಹ್ನವರೆಗೂ ಸೇವಾ ಮಾಡಿ ಆಮೇಲೆ ಸ್ವಲ್ಪ ಜ್ಯೂಸ್ ಕೊಟ್ಟಿದ್ದರು ನಮಗೆ, ಲೆಮನ್ ಜ್ಯೂಸು ಕುಡಿತಾ ಕೂತ್ಕೊಂಡಿದ್ವಿ ಮರದ ಕೆಳಗಡೆ. ಆಮೇಲೆ ಮತ್ತೆ ರಿಟರ್ನ್ ಟು ಸೇವಾಗೆ ಹೋದ್ವಿ. ನಾವಲ್ಲಿ ಏನು ಸೇವಾ ಕೊಟ್ಟಿದ್ದರು ಅಂದರೆ, ನನಗೆ ಎಸ್ಪೆಷಲಿ ನಾನು ಪ್ರಸಾದಂ ಕೌಂಟರಲ್ಲಿದ್ದೆ. ಹಾಗೆಯೇ ಪೀಪಲ್ನ ಗೈಡ್ ಮಾಡೋದಿತ್ತು, ಪ್ರಸಾದ ಅವರಿಗೆ ಕೊಡೋದಿತ್ತು. ಸೊ ಸಮರ್ಪಣೆ ತೊಗೊಂಡು ಬಂದವರಿಗೆ ಪೂಜೆ ಮಾಡಿಸಿದಾದಮೇಲೆ ಪ್ರಸಾದ ಕೊಡ್ತಾಯಿದ್ವಿ. ಮಾರ್ನಿಂಗಿಂದ ಸ್ವಲ್ಪ ಕಡಿಮೆನೇ ಇತ್ತು ಕ್ರೌಡು. ಈವ್ನಿಂಗ್ ಒಂದು 4 o'clock ಮೇಲೆ ಜಾಸ್ತಿ ಆಯಿತು ಕ್ರೌಡು. ಸೊ ಹಾಗೆ ಹ್ಯಾಂಡಲ್ ಮಾಡ್ತಿದ್ರು ವಾಲಂಟಿಯರ್ಸ್ ಎಲ್ಲರೂ. ತುಂಬಾ ಪೀಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ವಾಲಂಟಿಯರ್ಸು. ನಂಗೆ ಅದು ನೋಡೋದೇ ಒಂದು ಖುಷಿ. ಸೊ ಆ ಗುಣಗಳನ್ನ ನಾವು ಇಂಬೈಬ್ ಮಾಡ್ಕೋತೀವಿ ಅವರನ್ನು ನೋಡ್ತಾ. ಸೊ ವಾಲಂಟಿಯರಿಂಗ್ ಈಸ್ ಆಲ್ ಅಬೌಟ್ ವಿಲ್ಲಿಂಗ್ ಅಂತ ಸದ್ಗುರು ಹೇಳಿದ್ದಾರೆ. ಸೊ ನನಗೂ ಅಷ್ಟೇ ಎಷ್ಟೊಂದು ಲಿಮಿಟೇಷನ್ಸ್ನ ಕ್ರಾಸ್ ಮಾಡಲಿಕ್ಕೆ ನನ್ನೊಳಗಡೆ ನಾನೇ ತುಂಬಾ ಹೆಲ್ಪ್ ಆಗಿದೆ ವಾಲಂಟಿಯರಿಂಗ್ ಅಂತ ಹೇಳ್ಬೋದು. ಹಾಗೆಯೇ ನನ್ನ ಸಾಧನ ನಾನು ಮನೇಲಿ ಮಾಡೋದಕ್ಕೂ ಅಲ್ಲಿ ಈಶಾ ಯೋಗ ಸೆಂಟರಲ್ಲಿ ಹೋಗಿ ಎಲ್ಲರ ಜೊತೆ ಸೇರಿ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿನೇ ಇರುತ್ತೆ. ಸೊ ಮಧ್ಯಾಹ್ನ ಒಂದು 4 o'clock ಹಂಗೆ ನಾನೇನು ಮಾಡಿದೆ, ಸ್ವಲ್ಪ ಯಾಕೋ ಏನಾದರೂ ಕುಡಿಬೇಕು ತಿನ್ನಬೇಕಂತ ಅನ್ನಿಸ್ತಿತ್ತು. ಹೋಗಿ ಹೋಟೆಲಲ್ಲಿ ಮಲ್ಲಿಗೆ ಮಾತು ಅಂತ ಇದೆ, ಅಲ್ಲಿ ಒಂದು ಬಾದಾಮ್ ಮಿಲ್ಕ್ ಆರ್ಡರ್ ಮಾಡಿ ಕುಡ್ಕೊಂಡು ಬಂದೆ. ಅಲ್ಲಿಂದನೂ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸನ್ನು ತಗೊಂಡೆ. ಟೋಟಲ್ ಓವರಾಲಾಗಿ ಈ ಹೋಟೆಲ್ ಹತ್ರ ಈಶಾ ಶಾಪಿ ಆಗಿದೆ. ಸೊ ಈಶಾ ಶಾಪಿಯಲ್ಲಿ ನಿಮಗೆ ಡೈಲಿ ಎಸೆನ್ಷಿಯಲ್ಸು ಹಾಗೆಯೇ ಒಂದಷ್ಟು ಡೈಲಿ ನೀಡ್ಸ್ಗೆ ತುಂಬಾ ಐಟಮ್ಸ್ ಸಿಗುತ್ತೆ. ಕಾಪರ್ ಐಟಮ್ಸು ಮತ್ತು ಸದ್ಗುರು ಫೋಟೋ, ದೇವಿ ಫೋಟೋ, ರುದ್ರಾಕ್ಷಸು, ಆ ಥರದ್ದೆಲ್ಲನೂ ಸಿಗುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನಾನು ಅದರದ್ದು ಒಂದಷ್ಟು ಗ್ಲಿಮ್ಸಸ್ ತೆಗೆದು ಹಾಕಿದ್ದೀನಿ. ತುಂಬಾ ವೆಲ್ ಆರ್ಗನೈಸ್ಡ್ ಆಗಿ ಇಟ್ಟಿದ್ದಾರೆ ಈಶಾ ಶಾಪಿ. ಸೊ ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ ವಿತ್ ಪ್ರೈಸ್. ಯೋಗ ಮ್ಯಾಟ್ಸು ಮತ್ತು ಕುಷನ್ಸು, ಆಯಿಲ್ಸು, ಮತ್ತು ಫೇಸ್ ವಾಶ್ ಕ್ರೀಮ್ಸು ಮತ್ತು ಕ್ಲಾತಿಂಗ್ಸು ಸಹ ಇದೆ. ಸೊ ಆದಿಯೋಗಿ ಸ್ಟ್ಯಾಚ್ಯೂಸ್ ಇದೆ. ಸೊ ಹಾಗೆಯೇ ಬುಕ್ಸ್ ಇದೆ ಎಷ್ಟೊಂದು. ಕನ್ನಡ ವರ್ಷನ್ ಇದೆ, ಇಂಗ್ಲೀಷ್ ವರ್ಷನ್ ಇದೆ, ತಮಿಳ್ ವರ್ಷನ್ ಕೂಡ ಇದೆ. ಕರ್ಮ, ಇನ್ನರ್ ಇಂಜಿನಿಯರಿಂಗು, ಡೆತ್, ಗ್ರೀಡ್, ತುಂಬಾ ಟಾಪಿಕ್ಸ್ ಮೇಲೆ ಸದ್ಗುರುಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಬುಕ್ಸು. ಸೊ ಓದ್ಬೋದು ನೀವು ತೊಗೊಂಡು. ಸೊ ಕಾಪರ್ ವಾಟರ್ ಬಾಟಲ್ಸು, ಬೌಲ್ಸು, ಪೂಜಾ ಐಟಮ್ಸು, ಸ್ಟ್ಯಾಚ್ಯೂಸು ಮತ್ತು ನಂದಿ ಸ್ಟ್ಯಾಚ್ಯೂಸು, ಎಲ್ಲ ಥರದ ಐಟಮ್ಸು ಇದೆ. ತುಂಬ ಪ್ಯೂರ್ ಆ್ಯಂಡ್ ಆರ್ಗ್ಯಾನಿಕ್ ಐಟಮ್ಸ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಈಶಾದು. ಮತ್ತು ರುದ್ರಾಕ್ಷಸು ಮಾಲಾಸ್ ಇದೆ ವಿತ್ ಡಿಫ್ರೆಂಟ್ ಸೈಜಸ್ ಇದೆ.
ಮತ್ತು ಆಯಿಲ್ಸು, ಕೊಕೊನೆಟ್ ಆಯಿಲು, ಗ್ರೌಂಡ್ನಟ್ ಆಯಿಲು ಆ ಥರ ಇದೆ. ಆಮೇಲೆ ಕೆಲವೊಂದು ಹೆಲ್ದಿ ಡ್ರಿಂಕ್ಸ್ ಕೂಡ ಇದೆ. ಸೊ ಅದನ್ನು ಸಹ ನೋಡ್ಬೋದು ನೀವು. ವಿಸಿಟ್ ಮಾಡಿ ಒಂದು ಸಲ ವೀಕೆಂಡಲ್ಲಿ, ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆಯೇ ನಿಮಗೆ ಬೇಕಾಗಿರೋದನ್ನ ಪರ್ಚೇಸ್ ಸಹ ಮಾಡ್ಬೋದು. ಇದು ಈಶಾ ಶಾಪಿ ಆನ್ಲೈನಲ್ಲಿ ಕೂಡ ಇದೆ, ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದು ನಾವು ಸ್ಟೇ ಆಗಿದ್ದಿದ್ದು ಏರಿಯಾ ಮುಂದೆ ಇರೋಂಥ ವೈಬು. ಸೊ ಇಲ್ಲಿ ಸಾಧನ ಹಾಲ್ ಇದೆ. ನಾವು ನೆಕ್ಸ್ಟ್ ಡೇ ಮಾರ್ನಿಂಗು 5:30ಗೆ ಎದ್ದು ಗುರುಪೂಜೆ ಎಲ್ಲ ಮುಗಿಸಿ, ಅದಾದಮೇಲೆ ಸಾಧನ ಮುಗಿಸಿ 3 ಪ್ರದಕ್ಷಿಣೆ ಹಾಕಿದ್ವಿ. ಪ್ರದಕ್ಷಿಣೆ ಹಾಕಿದ್ದಾದಮೇಲೆ ಸೇವಾ ಸ್ಟಾರ್ಟ್ ಆಯಿತು. ಸೇವಾ ಎಲ್ಲ ಮುಗಿದು ಲಾಸ್ಟಿಗೆ ಹೊರಡ್ತಾ ಇದ್ದೀವಿ. ಹೊರಡೋ ಟೈಮ್ ಬಂತು. 4 o'clock ಹಾಗೆ ಹೋದ್ವಿ. ದೇವಿ ಪ್ರೋಸೆಸ್ ಸಹ ಮಾಡಿದ್ವಿ ನಾವು 2 ಟೈಮ್ಸು, 3 o'clock ಒಂದ್ಸಲಿ, ಮತ್ತು ನಿನ್ನೆ ನೈಟು, ಎಸ್ಟರ್ಡೇ ನೈಟ್ ಸಹ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅದು ಕೂಡ. ದೇವಿ ದಂಡಂ ವಿತ್ ದೇವಿ ಸ್ತುತಿ 3 ಸಲ ಮಾಡಿ ನಡೆಸ್ಕೊಟ್ರು. ದೇವಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಆ ಕನ್ಸ್ಟ್ರಕ್ಷನ್ ಏರಿಯಾದಲ್ಲೇ ಮಾಡಿದ್ವಿ, ಅದು ಖುಷಿ ಕೊಡ್ತು. ಸೊ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ ಸಂಡೇ 4 o'clockಗೆ. ಬೇಜಾರಾಯಿತು, ಎಲ್ಲರನ್ನೂ ಮೀಟ್ ಮಾಡಿ ಖುಷಿ ಆಯಿತು. ಹಾಗೆಯೇ ಹೋಗೋವಾಗ ಸ್ವಲ್ಪ ಬೇಜಾರಾಯಿತು, ಬಿಟ್ಟು ಹೋಗ್ತಿದ್ದೀವಲ್ಲ ಅಂತ. ಸೊ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದಷ್ಟು ಫೋಟೋಸ್ ತೊಗೊಂಡ್ವಿ, ಒಂದಷ್ಟು ಗುಡ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಈಶಾ ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕು ಅಂದರೂ ನನಗೆ ತಿಳಿಸ್ಕೊಡಿ ಕಮೆಂಟ್ಸಲ್ಲಿ, ನಾನು ಆ ಥರ ಕಂಟೆಂಟ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹ್ಯಾಪಿಯಾಗಿರಲಿ ಲೈಫಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.